ಅಶ್ವಿನಿ, ಇವತ್ತು ದುಬಾರಿ ದುನಿಯಾ, ಬೆಂಗಳೂರಿನಲ್ಲಿ ಬದುಕೋದು ಬಹಳ ಕಷ್ಟ. ಹೌದು, ಎಲ್ಲೆಲ್ಲಿಂದೋ ಬಂದು ಬೆಂಗಳೂರಿನಲ್ಲಿ ಬದುಕನ್ನು ಅರಸಿ ಬರ್ತಾರೆ. ಅವರು ಬೆಂಗಳೂರು ಅವರನ್ನು ಕೈ ಹಿಡಿದಿದೆ. ಆದ್ರೆ ಈಗ ಈ ಹೊತ್ತಿಗೆ ಬೆಂಗಳೂರು ಬಲು ದುಬಾರಿ ಆಗಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಬೈಕ್ ಇದ್ದು, ನಿಮ್ಮ ಮನೆಯಲ್ಲಿ ಕಾರ್ ಇದ್ದು, ಅಥವಾ ನಿಮ್ಮ ಮನೆಯಲ್ಲಿ ಆಟೋ ಇದ್ದು, ನೀವೇನೋ ಅದರಿಂದ ಬದುಕು ಸಾಗಿಸ್ತಾ ಇದ್ದು, ನಿಮ್ ಮನೆ ಮುಂದೆ ನೀವೇನಾದ್ರೂ ಆಟೋ, ಕಾರು, ಬೈಕು ಏನಾದ್ರೂ ನಿಲ್ಲಿಸ್ಕೊಂಡಿದ್ರೆ ನಿಮ್ಗೆ ಪಾರ್ಕಿಂಗ್ ಶುಲ್ಕ ಹಾಕ್ತಾರೆ. ಎಷ್ಟು ಹಾಕ್ತಾರೆ, ಏನ್ ಹಾಕ್ತಾರೆ, ಯಾಕೆ ಹಾಕ್ತಾರೆ, ಏನಿದು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ನಿಮ್ ಮುಂದೆ ಎಳೆ ಎಳೆಯಾಗಿ ನಾವು ತೆರೆದಿರ್ತೀವಿ. ಸರ್ಕಾರ ಯಾಕೆ ಹೀಗೆ ನಮ್ ಕಾರು, ನಮ್ ಬೈಕು, ನಮ್ ಆಟೋ, ನಮ್ ವೆಹಿಕಲ್ ನಮ್ ಮನೆ ಮುಂದೆ ನಿಲ್ಸಿದ್ದೀವಿ, ಪಾರ್ಕಿಂಗ್ ಹಾಗೆ ಮಾಡಿದೀವಿ, ಅದಕ್ಕೂ ಶುಲ್ಕನ ಅಂತೇಳಿ ಕೇಳಿದ್ರೆ ಯಾಕೆ, ಏನು ಎತ್ತ ಅಂತ ನಾವು ಹೇಳ್ತೀವಿ ಇವತ್ತು ನಿಮ್ ಮುಂದೆ. ಬೆಂಗಳೂರಿನ ವಾಹನ ಮಾಲೀಕರಿಗೆ ಬಿಗ್ ಶಾಕಿಂಗ್ ಇದು. ಸಿಲಿಕಾನ್ ಸಿಟಿ ನಿವಾಸಿಗಳಿಗೆ ಶುಲ್ಕದ ಸಂಕಷ್ಟ ಎದುರಾಗಿದೆ. ನಿಮ್ಮನೆ ಮುಂದೆ ನಿಮ್ಮದೇ ಕಾರು, ನಿಮ್ಮದೇ ರಿಕ್ಷಾ, ನಿಮ್ಮದೇ ಆಟೋ, ನಿಮ್ಮದೇ ವಾಹನ ನಿಲ್ಲಿಸಲು ಟ್ಯಾಕ್ಸ್ ಹಾಕ್ತಾರೆ. ಹೊಸ ಪಾರ್ಕಿಂಗ್ ಪಾಲಿಸಿ ಇದು. ಇದನ್ನ ಜಿಬಿಎ ಈಗ ಜಾರಿಗೆ ತರೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಜಿಬಿಎ ಹೊಸ ನಿಯಮದ ವಿರುದ್ಧ ಸಿಲಿಕಾನ್ ಸಿಟಿ ಜನ ಗರಂ ಆಗಿದ್ದಾರೆ. ಪಾರ್ಕಿಂಗ್ ಸಮಸ್ಯೆ ತಪ್ಪಿಸಲು ಕ್ರಮ ಅಂತೇಳಿ ಆಯುಕ್ತರು ಹೇಳ್ತಾ ಇದ್ರೆ, ಪಾಪರ್ ಸರ್ಕಾರ ಅಂತ ಹೇಳಿ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾವೆ. ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ್ರೆ ಹೆಂಗೆ ಅಂತ ಹೇಳಿ ಆರ್ ಅಶೋಕ್ ಈ ಟ್ಯಾಕ್ಸ್ ನೀತಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ವೆಹಿಕಲ್ ಇದ್ದೇ ಇರುತ್ತೆ. ವೆಹಿಕಲ್ ಇಲ್ಲದೆ ಇರುವಂತ ಮನೆನೇ ಇಲ್ಲ. ಆಯ್ತಾ, ಬೆಂಗಳೂರು ಎಷ್ಟು ಆಯಕಟ್ಟಿನ ಜಾಗ, ಮತ್ತೆ ಎಷ್ಟು ಕಂಜೆಸ್ಟ್ ಅನ್ನೋದು ಕೆಲವು ಕಡೆಗಳಲ್ಲಿ ನಿಮ್ಗೆ ಗೊತ್ತಿದೆ. ಅಲ್ಲೆಲ್ಲ ಎಲ್ಲಿ ನಿಲ್ಲಿಸ್ತಾರೋ ಅವ್ರು ಪಾಪ. ಮನೆ ಕಟ್ಟೋದೇ ದೊಡ್ಡ ವಿಚಾರ. ಪಾರ್ಕಿಂಗ್, ಪಾರ್ಕಿಂಗ್ ಆಗಿ ನೀವು ಜಾಗವನ್ನ ಕಾಯ್ದಿರಿಸಬೇಕು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಬಹುಶಃ ಈಗ ಕಟ್ಟದವರಿದ್ದಾರೆ ಅಥವಾ ಮತ್ತೊಂದೆಲ್ಲ ಇರುತ್ತೆ, ಸಮಸ್ಯೆಗಳಿರುತ್ತೆ. ಹಾಗಿರುವಾಗ ನಿಮ್ ವಾಹನ ಹೊರಗಡೆ ಪಾರ್ಕ್ ಮಾಡಿದಾಗ ಅದಕ್ಕೆ ಶುಲ್ಕ ಹಾಕ್ತಾರೆ. ಈಗ ಈ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಆಕ್ರೋಶಕ್ಕೂ ಕೂಡ ಒಳಗಾಗ್ತಾ ಇದೆ. ಈಗ ಈ ಶುಲ್ಕವನ್ನ ತರ್ತಾ ಇದ್ದಾರೆ ಅಂತಂದ್ರೆ ಒಂದು ಎರಡು ಆಂಗಲ್ ಅಲ್ಲಿ ಯೋಚನೆ ಮಾಡೋಣ. ಸರ್ಕಾರದ ಆಂಗಲ್ ಅಲ್ಲಿ ಒಂದು, ಇನ್ನೊಂದು ಜನರ ಆಂಗಲ್ ಅಲ್ಲಿ. ಸರ್ಕಾರದ ಆಂಗಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ, ಸರಿ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇದೆ ಅಂತ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಮಾತ್ರ ತರುವಂತಹ ನಿಟ್ಟಿನಲ್ಲಿ ಅವರು ಈ ರೂಲ್ಸ್ ಅನ್ನ ಜಾರಿ ಮಾಡಬಹುದು. ಒಂದಷ್ಟು ಕಮರ್ಷಿಯಲ್ ಸ್ಪೇಸಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಆದ್ರೆ ರೆಸಿಡೆನ್ಷಿಯಲ್ ಸ್ಪೇಸಸ್ ಅಲ್ಲಿ ಆ ರೀತಿ ಸಮಸ್ಯೆಗಳಾಗ್ತಾ ಇಲ್ಲ. ಈಗ ಒಂದೇ ಮನೆ ಕಟ್ಕೊಂಡಿದ್ದಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೈಕ್ ಇರುತ್ತೆ, ಬೈಕ್ ನಿಲ್ಸೋದಕ್ಕೆ ಜಾಗ ಮಾಡ್ಕೊಂಡಿರ್ತಾರೆ. ಕಾರ್ ತಗೊಳ್ಳೋ ಐಡಿಯಾ ಇದ್ದಂಗೆ ಇರಲ್ಲ ಅವ್ರಿಗೆ ಆರಂಭದಲ್ಲಿ. ಆಮೇಲೆ ಕಾರ್ ತಗೊಂಡ್ರು ಅಂತ ಅನ್ಕೊಳ್ಳಿ, ಮನೆ ಮುಂದೆ ಕಾರ್ ನಿಲ್ಸಿರ್ತಾರೆ, ಈಗ ಜಾಗ ಇಲ್ಲ. ಈಗ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿರೋದು. ನೀವು 15,000 ನಾರ್ಮಲ್ ಕಾರ್ಗೆ, 20,000 ಸೆಡಾನ್ಗಂತೆ, 25,000 SUV ಚಾರ್ಜ್ ಮಾಡ್ತೀರಾ ಅನ್ನೋದಾದ್ರೆ, ಅಂದ್ರೆ ಮಂತ್ಲಿ ಬೇಸಿಸ್ ಅದಕ್ಕೆ ಬೇರೆ ಬೇರೆ ಇದಿದೆ, ABC ವರ್ಗಗಳಿದೆ, ಅದರಲ್ಲಿ ಆಫ್ ರೋಡ್, ಆನ್ ರೋಡ್ ಅಂತ ಇದೆ, ಮಂತ್ಲಿ ಪಾಸಸ್ ಇದೆ, ಇದೆಲ್ಲವೂ ಕೂಡ ಇದೆ. ಸರಿ, ಇಂತಿಷ್ಟು ಇದೆಲ್ಲವೂ ಕೂಡ ಪ್ಲಾನ್ ಮಾಡ್ತೀರಾ ಅನ್ನೋದಾದ್ರೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಪ್ಲಾನ್ ಮಾಡಬೇಕಲ್ಲ. ಜೊತೆಗೆ ಬಹುತೇಕ ಮಧ್ಯಮ ವರ್ಗದ ಜನರಿಗೆ ಜೀವಮಾನದಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತಗೊಳ್ಬೇಕು ಅನ್ನುವಂತ ಆಸೆ ಇದೇ ಇರುತ್ತೆ. ಪೂರ್ಣ 10 ಲಕ್ಷ, 15 ಲಕ್ಷ, 20 ಲಕ್ಷ ಒಂದೇ ಸಲಕ್ಕೆ ಅವರಿಗೆ ಸುರಿಯಕ್ಕಾಗೋದಿಲ್ಲ. EMI ತಗೋತಾರೆ, 20,000, 25,000, 30,000 EMI ಪ್ರತಿ ತಿಂಗಳು ಅವರು ಕಟ್ಟುತ್ತಾರೆ. ಅದ್ರ ಜೊತೆಗೆ ಪ್ಲಸ್ ರೆಂಟು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಅದ್ರ ಜೊತೆಗೆ ಮನೆಯ ಬದುಕು, ಫ್ಯಾಮಿಲಿ, ಮಕ್ಕಳಿದ್ರೆ ಅವರ ಶಾಲೆ ಫೀಸು, ಕಾಲೇಜ್ ಫೀಸು, ಮತ್ತೊಂದು ಮತ್ತೆ ಫ್ಯಾಮಿಲಿ, ಕುಟುಂಬ ಎಲ್ಲ ಸಹಜವಾಗಿ ಒಬ್ಬ ಗೃಹಸ್ಥ ಅಂತ ಹೇಳಿದ್ರೆ ಆತನಿಗೆ ಖರ್ಚಿರುತ್ತೆ. ಅಂತದ್ರಲ್ಲಿ ನೀವು ಕಷ್ಟಪಟ್ಟು ಪರ್ಚೇಸ್ ಮಾಡಿದ ಕಾರನ್ ಮನೆ ಹೊರಗಡೆ ಪಾರ್ಕಿಂಗ್ ಮಾಡಿದ್ರು ಕೂಡ ಅದಕ್ಕೆ ಶುಲ್ಕ ಹೇರ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದು ಶ್ರೀಸಾಮಾನ್ಯರಿಗೆ ಬಹಳ ದುಬಾರಿ. ಎಸ್, ಎಕ್ಸಾಕ್ಟ್ಲಿ. ಈ ದುಬಾರಿ ದುನಿಯಾದಲ್ಲಿ ಬಳಲಿ ಬೆಂಡಾಗಿದ್ದಾರೆ ಸಿಟಿ ಮಂದಿ. ಅವ್ರ ಹೆಗಲಿಗೆ ಈಗ ಮತ್ತೊಂದು ಭಾರ, ಅದು ಪಾರ್ಕಿಂಗ್ ಭಾರದ ನೊಗ ಇಡೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು ಮುಂದೆ ಈ ಸ್ವಂತ ಮನೆ ಜೊತೆಗೆ ಸ್ವಂತ ವಾಹನ ಅಥವಾ ಬಾಡಿಗೆ ವಾಹನ ಎಲ್ಲೋ ಬೋರ್ಡ್ ನಿಲ್ಲಿಸಿದ್ರು ಕೂಡ ನೀವು ಪಾರ್ಕಿಂಗ್ ಚಾರ್ಜ್ ಅನ್ನ ಕೊಡಬೇಕಾಗುತ್ತೆ ಸರ್ಕಾರಕ್ಕೆ. ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿರುವಂತಹ ಈ ಹೊಸ ಪಾರ್ಕಿಂಗ್ ನಿಯಮದ ವಿರುದ್ಧ ಸಿಟಿ ಮಂದಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಬೆಂಗಳೂರಿನಲ್ಲಿ ಇನ್ಮುಂದೆ ತಮ್ಮ ಮನೆ ಮುಂದೆ ವಾಹನ ನಿಲ್ಲಿಸೋಕು ಕೂಡ ದುಡ್ಡು ಕಟ್ಟುವಂತಹ ಪರಿಸ್ಥಿತಿ ಇದೆ. ಇಷ್ಟು ದಿನದ ಉಚಿತ ಪಾರ್ಕಿಂಗ್ ವ್ಯವಸ್ಥೆಗೆ ಇದೀಗ ಆ ಒಂದು ಸಂಸ್ಕೃತಿಗೆ ಅಂತ್ಯವಾಡಿ ಇನ್ಮುಂದೆ ಪ್ರತಿ ಮನೆ ಮುಂದೆ ಏನಾದರೂ ಖಾಲಿ ಜಾಗ ಇದ್ರೂ ಕೂಡ ಅಲ್ಲಿ ಕಾರ್ ನಿಲ್ಲಿಸೋಕು, ದ್ವಿಚಕ್ರ ವಾಹನ ನಿಲ್ಲಿಸೋಕು ಹಣ ಕೊಡಬೇಕಂತಹ ಅನಿವಾರ್ಯ ಪರಿಸ್ಥಿತಿ ತರಲು ಇದೀಗ ಜಿಬಿಎ ಮುಂದಾಗಿರುವಂತದ್ದು. ಬೆಂಗಳೂರಿನ ವಾಹನ ಮಾಲೀಕರಿಗೆ ಭಿಕ್ಷ.
ಸಿಲಿಕಾನ್ ಸಿಟಿ ನಿವಾಸಿಗಳಿಗೆ ಶುಲ್ಕದ ಸಂಕಷ್ಟ. ಮನೆ ಮುಂದೆ ನಿಮ್ಮದೇ ಕಾರು ನಿಲ್ಲಿಸಿದ್ರು ದಂಡ. ಈ ದುಬಾರಿ ದುನಿಯಾದಲ್ಲಿ ಸಾಮಾನ್ಯ ಜನರು ಬದುಕೋದು ಕಷ್ಟವಾಗ್ತಾ ಇದೆ. ಇನ್ನು ಬೆಂಗಳೂರಿಗರಿಗಂತೂ ಬರೆಯ ಮೇಲೆ ಬರೆ ಬೀಳ್ತಾ ಇದೆ. ಸಿಲಿಕಾನ್ ಸಿಟಿ ನಿವಾಸಿಗಳಿಗೆ ಒಂದಾದ ಮೇಲೆ ಒಂದು ಶುಲ್ಕ ಸಂಕಷ್ಟ ಶುರುವಾಗಿದೆ. ಇನ್ಮುಂದೆ ಬೆಂಗಳೂರಲ್ಲಿ ಸ್ವಂತ ಮನೆ ಮುಂದೆ ಕಾರು ನಿಲ್ಲಿಸಿದ್ರೂ ಕೂಡ ಸರ್ಕಾರಕ್ಕೆ ಶುಲ್ಕ ಕಟ್ಟಬೇಕಾಗುತ್ತೆ. ಬಾಡಿಗೆದಾರರು ವಾಹನ ನಿಲ್ಲಿಸಿದ್ರೆ ಮನೆಯ ಮಾಲೀಕರೇ ಪಾರ್ಕಿಂಗ್ ಚಾರ್ಜ್ ಕೊಡಬೇಕಾಗುತ್ತೆ. ಜಿಬಿಎ ತರಲು ಮುಂದಾಗಿರುವಂತಹ ಈ ಹೊಸ ರೂಲ್ಸ್ಗೆ ವಿರೋಧವೂ ವ್ಯಕ್ತವಾಗಿದೆ. ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಪಾರ್ಕ್ ಮಾಡಿದ ವಾಹನಗಳಿಗೆ ನೋಟಿಸ್ ಅಂಟಿಸಿ ಸೀಸ್ ಮಾಡುತ್ತಿರುವ ಜಿಬಿಎ ಈಗ ಸ್ವಂತ ಮನೆ ಮುಂದೆ ತಮ್ಮದೇ ವಾಹನಗಳನ್ನ ನಿಲ್ಲಿಸಿಕೊಂಡ್ರೂ ಶುಲ್ಕ ಹೇರಲು ಮುಂದಾಗಿದೆ. ರಸ್ತೆಗಳನ್ನ 3 ಮಾದರಿಗಳನ್ನಾಗಿ ವಿಂಗಡಣೆ ಮಾಡಿ ಹೊಸ ಪಾರ್ಕಿಂಗ್ ಶುಲ್ಕ ವಿಧಿಸಲು ಸರ್ಕಾರ ಕರಡು ಸಿದ್ಧ ಮಾಡಿದೆ. ಹಾಗಿದ್ರೆ ಏನಿದು ಹೊಸ ನಿಯಮ ಅಂತ ನೋಡೋದಾದ್ರೆ, ಏನಿದು ಹೊಸ ಪಾರ್ಕಿಂಗ್ ನಿಯಮ? ಕರಡು ಅಧಿಸೂಚನೆಯಲ್ಲಿ ಇರುವಂತೆ ವಸತಿ ಪ್ರದೇಶಗಳಲ್ಲಿ ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೆ 15,000 ರೂಪಾಯಿ ಶುಲ್ಕ ಕಟ್ಟಬೇಕಾಗುತ್ತೆ. ಸಾರ್ವಜನಿಕ ರಸ್ತೆಯಲ್ಲಿ ಸೈಕಲ್, ಆಟೋ ಹೊರತುಪಡಿಸಿ ಉಳಿದ ಎಲ್ಲ ವಾಹನಗಳ ಪಾರ್ಕಿಂಗ್ಗೆ ಜಿಬಿಎ ಪಾರ್ಕಿಂಗ್ ನಿಯಮ 2026 ಅಡಿ ನಿಷೇಧ ಹೇರಲು ಮುಂದಾಗಿದೆ. ವಸತಿ ಪ್ರದೇಶಗಳಲ್ಲಿರುವಂತಹ ಸಾರ್ವಜನಿಕ ರಸ್ತೆಯಲ್ಲಿ ಕಾರು ಪಾರ್ಕಿಂಗ್ ಮಾಡಬೇಕಂದ್ರೆ ನಗರ ಪಾಲಿಕೆಯಿಂದ ಅನುಮತಿ ಪಡೆಯೋದು ಕಡ್ಡಾಯ ಆಗಿದೆ. ಸಣ್ಣ ಕಾರುಗಳಿಗೆ ವಾರ್ಷಿಕವಾಗಿ 15,000 ರೂಪಾಯಿ, ಹಾಗೆ ಸೆಡನ್ಗಳಿಗೆ 20,000 ರೂಪಾಯಿ, ಎಸ್ಯುವಿಗಳಿಗೆ 25,000 ರೂಪಾಯಿ ವೆಚ್ಚದ ವಸತಿ ಪಾರ್ಕಿಂಗ್ ಲೈಸೆನ್ಸ್ ಅಗತ್ಯವಾಗಿದೆ. ಎ ವರ್ಗದ ರಸ್ತೆಗಳಲ್ಲಿ ಕಾರುಗಳಿಗೆ ಗಂಟೆಗೆ 80 ರೂಪಾಯಿ, ಬಿ ವರ್ಗದ ರಸ್ತೆಗಳಲ್ಲಿ 60 ರೂಪಾಯಿ ಮತ್ತು ಸಿ ವರ್ಗದ ರಸ್ತೆಗಳಲ್ಲಿ 40 ರೂಪಾಯಿ ಶುಲ್ಕವಾದರೆ ದ್ವಿಚಕ್ರ ವಾಹನಗಳಿಗೆ ಕ್ರಮವಾಗಿ 40, 30 ಮತ್ತು 20 ರೂಪಾಯಿ ಶುಲ್ಕ ನಿಗದಿಪಡಿಸಬಹುದು. ಇನ್ನು 2 ಗಂಟೆಗಳಿಗಿಂತ ಹೆಚ್ಚಿನ ಸಮಯಕ್ಕೆ ಪಾರ್ಕಿಂಗ್ ಶುಲ್ಕಗಳು ಹೆಚ್ಚಾಗಬಹುದು. ಇನ್ನು ಪಿಕಪ್ ಅವರ್ 1.5 ಪಟ್ಟು ಹೆಚ್ಚಾಗಬಹುದು. ಇನ್ನು ರಾತ್ರಿ 8ರಿಂದ ಬೆಳಗ್ಗೆ 8ರವರೆಗೆ ಪ್ರತಿ ತಿಂಗಳು ಪಾರ್ಕಿಂಗ್ಗೆ 50% ರಿಯಾಯಿತಿ ಇರಲಿದೆ. ಆನ್ ಸ್ಟ್ರೀಟ್ ಪಾರ್ಕಿಂಗ್ ನಲ್ಲಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಇರುವಾಗ ಅವರೇನಾದ್ರೂ ಪಾರ್ಕಿಂಗ್ ಮತ್ತೂ ಸಹ ರೋಡ್ ನಲ್ಲಿ ಮಾಡ್ತಾ ಇದ್ರೆ ಖಂಡಿತ ಟ್ರಾಫಿಕ್ ಪೊಲೀಸ್ ಮತ್ತೆ ಫೈನ್ ಎಲ್ಲ ಹಾಕಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ದ ಡ್ರಾಪ್ ಪಾರ್ಕಿಂಗ್ ಪಾಲಿಸಿ. ರೇಟ್ಸ್ ಮತ್ತೆ ಇದು ರೋಡ್ ಪ್ರಕಾರ ಅವರು ಅನುಗುಣವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ಎಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇದೆ, ಮೂವ್ಮೆಂಟ್ ಆಫ್ ಟ್ರಾಫಿಕ್ ಕ್ಯಾಟಗರೈಸೇಷನ್ ಮಾಡುವಾಗ ಅಂತ ಹೇಳಿದ್ರೆ ನಮ್ಮ ಮೇನ್ ರೋಡ್ಸ್ ಇರ್ಬೋದು, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಇರ್ಬೋದು, ಅಲ್ಲಿ ಫೈನು, ಅಲ್ಲಿ ರೇಟ್ ಆಫ್ ಪಾರ್ಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತೇವೆ. ಎಲ್ಲಿ ಸ್ವಲ್ಪ ಜನರು ಓಡಾಡಲಿಕ್ಕೆ ಅವಕಾಶ ಜನರು ಕಡಿಮೆ ಇದೆ ಮತ್ತೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬಹುದು, ಅಲ್ಲಿ ಸ್ವಲ್ಪ ರೇಟ್ಸ್ ಸ್ವಲ್ಪ ಚೇಂಜ್ ಕಡಿಮೆ, ಡಿಫರೆಂಟ್ ರೇಟ್ಸ್ ಆಗಿ ಫಿಕ್ಸ್. ನೇಬರಿಂಗ್ ಏರಿಯಾಸ್ನಲ್ಲಿ ಬರ್ತಿದ್ರೆ ಲೋಕಲ್ ಅಲ್ಲಿ ಆ ಏರಿಯಾ ಕಮರ್ಷಿಯಲ್ ಏರಿಯಾ ಬರ್ತಿದ್ರೆ ಡಿಪೆಂಡಿಂಗ್ ಆನ್ ದಿ ವಾಲ್ಯೂಮ್ ಆಫ್ ಪೀಪಲ್. ಜಿಬಿಎ ಪಾರ್ಕಿಂಗ್ ನಿಯಮಕ್ಕೆ ಜನರು ಗರಂ. ಜಿಬಿಎ ಪಾರ್ಕಿಂಗ್ ನಿಯಮ 2026ಕ್ಕೆ ಬೆಂಗಳೂರಿನ ಮನೆ ಮಾಲೀಕರು, ಬಾಡಿಗೆದಾರರು ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಮನೆ ಮುಂದೆ ನಾವು ವಾಹನ ನಿಲ್ಲಿಸಿದ್ರೆ ಏನ್ ತಪ್ಪು? ಈ ನಿಯಮ ಸರಿಯಿಲ್ಲ. ಈ ರೀತಿ ಆದ್ರೆ ಬದುಕೋದು ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ದುಡ್ಡು ಮಾಡೋಕ್ಕೋಸ್ಕರ ಸರ್ಕಾರ ಯಾವುದೋ ಒಂದು ತೀರ್ಮಾನ ಮಾಡ್ತಾ ಐತೆ. ನಮ್ಮನೆ ಮುಂದೆ ನಾವು ಗಾಡಿ ನಿಲ್ಸ್ಕೊಂಡ್ರೆ ದುಡ್ಡು ಕೊಟ್ಟರೆ ಏನು ಬಂತು ಪ್ರಯೋಜನ? ಈಗ ನಾವು ವೆಹಿಕಲ್ಸ್ ತಗೊಂಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಎಲ್ಲೋಗಿ ನಿಲ್ಸೋದು? ಇದು ನನ್ನ ಮನೆ ಎದುರುಗಡೆ ನಿಲ್ಲಿಸ್ತೀನಿ, ಅದಕ್ಕೂ ಬಾಡಿಗೆ ಕೊಡಬೇಕು ಅಂದ್ರೆ ಹೆಂಗ್ ಸರ್? ಮೊದಲನೇ ಸರ್ತಿ ಬಿಬಿಎಂಪಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಇದು ಎಷ್ಟರವರೆಗೆ ಸರಿನೂ ಗೊತ್ತಿಲ್ಲ. ಅದು ಜನಗಳು ಎಲ್ಲರೂ ಸಮೂಹವಾಗಿ ಇದನ್ನ ಪ್ರೊಟೆಕ್ಟ್ ಮಾಡಬೇಕು. ಯಾವುದೇ ಒಂದು ನಿರ್ಧಾರ ತಗೋಬೇಕಂದ್ರೆ ಜನಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಸರ್ಕಾರನ ಗೆಲ್ಲಿಸ್ತೀವಿ. ಅದು ಅನಾನುಕೂಲ ಆಗ್ಲಿ, ಅದರಿಂದ ನಮಗೆ ಇಲ್ದೇ ಇರೋ ರೂಲ್ಸ್ ಎಲ್ಲ ತಗೊಂಡ್ಬರ್ಲಿ ಅಂತಂದ್ರೆ ವಯಸ್ಸಾಗಿರೋ ತಂದೆ ತಾಯಿಗಳು ಮನೇಲಿ ಇಟ್ಕೋಬೇಡಿ, ಅವರಿಗೆ ಹೆಂಗಾಗಿ ಕೊಡಿ ಅನ್ನೋದ್ರೆ ಆಗಲ್ಲ. ಅದೇ ತರ ರೋಡಲ್ಲಿ ಒಂದು ನಿಲ್ಸೋದು ನಿಮ್ ಪ್ರಕಾರ ತಪ್ಪು ಅಂದ್ರೆ ಮತ್ತೆ ಎಲ್ಲಿ ನಿಲ್ಸ್ಬೇಕು? ಮೆಟ್ರೋ ಮತ್ತು ಉಪನಗರ ರೈಲು ನಿಲ್ದಾಣಗಳ 150 ಮೀಟರ್ಗಳ ಒಳಗೆ ಪಾರ್ಕಿಂಗ್ ನಿಷೇಧಿತ ವಲಯಗಳನ್ನು ಸಹ ಕರಡು ನಿಯಮಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಸಿಗ್ನಲ್ ಜಂಕ್ಷನ್ಗಳಿಂದ 100 ಮೀಟರ್ ಒಳಗೆ, ಬಸ್ ನಿಲ್ದಾಣಗಳಿಂದ 25 ಮೀಟರ್ ಒಳಗೆ ಮತ್ತು ಪಾದಚಾರಿ ಮಾರ್ಗಗಳಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗುತ್ತದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಏರಿಯಾ ಪಾರ್ಕಿಂಗ್ ಪ್ಲಾನ್ ಅನ್ನು ಮಾಡಬೇಕು ಅನ್ನೋದು ಕಾನೂನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸೊ ಏರಿಯಾ ಪಾರ್ಕಿಂಗ್ ಪ್ಲಾನ್ ಅಂದ್ರೆ ನಾವು ಎಲ್ಲಿ ಪಾರ್ಕಿಂಗ್ ಮಾಡ್ತೀವಿ, ಹೇಗೆ ಪಾರ್ಕಿಂಗ್ ಮಾಡ್ತೀವಿ ಅನ್ನೋ ಪಾರ್ಕಿಂಗ್ ಪಾಲಿಸಿಯ ನಿಯಮಗಳ ಅಡಿಯಲ್ಲಿ ರಚನೆ ಮಾಡುವಂಥದ್ದು ಮೊದಲನೇದು. ಎರಡನೇದು, ಈಗ ಪ್ರೈವೇಟ್ ಸ್ಪೇಸಸ್ ಅಲ್ಲಿ ಕೂಡ ಪಾರ್ಕಿಂಗಿಗೆ ಉತ್ತೇಜನ ಕೊಡಬೇಕು. ಅಂದ್ರೆ ನಮ್ಮ ಸರ್ಕಾರಿ ಜಾಗಗಳಲ್ಲಿ ನಾವು ಪಾರ್ಕಿಂಗಿಗೆ ಅವಕಾಶ ಮಾಡಿಕೊಡುವ ಮೂಲಕ ಅದರ ಜೊತೆಗೆ
ಪ್ರೈವೇಟ್ ಪ್ಲೇಸಸ್ ಕೂಡ ಪಾರ್ಕಿಂಗ್ಗೆ ಉತ್ತೇಜನ ಕೊಟ್ಟರೆ, ಯಾರನ್ನ ಖಾಸಗಿ ವ್ಯಕ್ತಿಗಳು ತಮ್ಮ ಜಾಗವನ್ನ ಲೀಸ್ ಮಾಡಿದ್ರೆ, ಬಾಡಿಗೆಗೆ ಕೊಟ್ಟರೆ, ಅದನ್ನ ಬಳಸಿಕೊಂಡು ಒಬ್ರು ಯಾರು ಏಜೆಂಟ್ ಸಿಕ್ಕಿದ್ರೆ ಅವರ ಮೂಲಕ ಪಾರ್ಕಿಂಗ್ ನ ಒಂದು ವ್ಯವಸ್ಥೆ ಕಲ್ಪಿಸಲಿಕ್ಕೆ ಕೂಡ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಾಪರ್ ಸರ್ಕಾರದಿಂದ ಎಲ್ಲದಕ್ಕೂ ಟ್ಯಾಕ್ಸ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಗರಂ. ನೂತನ ಪಾರ್ಕಿಂಗ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳು ಪಾಪರಾಗಿವೆ. ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ ಪಾಲಿಕೆ ಇದೀಗ ಮನೆ ಮುಂದೆ ನಿಲ್ಲಿಸಿರುವಂತ ವಾಹನವನ್ನ ಬಿಡ್ತಿಲ್ಲ ಅಂತ ಗರಂ ಆಗಿದ್ದಾರೆ. 5 ಕಾರ್ಪೊರೇಷನ್ ಕೂಡ ಪಾಪರ್ ಅಂತ ಬೋರ್ಡ್ ಹಾಕಿದೆ, ದುಡ್ಡಿಲ್ಲ, ತೆರಿಗೆಗಳ ಮೇಲೆ ತೆರಿಗೆ ಹೇಳ್ತಾ ಇದ್ದಾರೆ. ಈಗ ಲಾಸ್ಟ್ಗೆ ಅವ್ರ ಮನೆ ಮುಂದೆ ನಿಂತಿರೋ ಕಾರ್ ಮೇಲೂ ಕಣ್ಣು ಬಿದ್ದಿದೆ. ಈ ಮಾರಿ ಕಣ್ಣು ಓರಿ ಮೇಲೆ ಅನ್ನಂಗೆ ಏನು ಬಿಡ್ತಾ ಇಲ್ಲ. ಅವರು ಕಸದ ಮೇಲೆ ತೆರಿಗೆ ಹಾಕಿದ್ರು, ಎಲೆಕ್ಟ್ರಿಕ್ ಚಾರ್ಜ್ ಹಾಕಿದ್ರು, ಹಾಲಿನ ತೆರಿಗೆ ಹಾಕಿದ್ರು, ಮನೆ ತೆರಿಗೆ ಹಾಕಿದ್ರು. ಈಗ ಕೊನೆಗೆ ಅವರಿಗೆ ಸಿಕ್ಕಿರೋದು ಮನೆ ಮುಂದೆ ನಿಂತಿರೋ ಕಾರುಗಳು, ಅದನ್ನು ತೆರಿಗೆಯಲ್ಲಿ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದು ಸ್ಪಷ್ಟವಾದಂತ ಒಂದು ನಿದರ್ಶನ. ಬೆಂಗಳೂರಿನ ಪಾರ್ಕಿಂಗ್ ವಿಚಾರವಾಗಿ ಸರ್ಕಾರ ಜಾರಿಗೆ ತರಲು ಮುಂದಾದ ನಿಯಮದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ನಿಯಮದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಕೂಡ ಸರ್ಕಾರ ಅವಕಾಶ ಕೊಟ್ಟಿದೆ. ಈ 2 ಅಧಿಸೂಚನೆಯನ್ನೇ ಅಂತಿಮಗೊಳಿಸುತ್ತಾ ಅಂತಿಮ ಅಧಿಸೂಚನೆಯಲ್ಲಿ ಮಾನದಂಡ ಬದಲಾಗುತ್ತಾ ಅನ್ನೋದನ್ನ ಅದು ನೋಡಬೇಕಿದೆ.